ಕಾಳಿ ಮಾಯೆ ಕತೆ. ಒಂದು ಕಾಲದಲ್ಲಿ ಅಸುರರು ದೇವತೆಗಳ ಮೇಲೆ ತುಂಬಾ ಕಿರುಕುಳ ನೀಡುತ್ತಿದ್ದರು. ಅವರಲ್ಲಿ ರಕ್ತಬೀಜ ಎಂಬ ಅಸುರನು ಬಹಳ ಬಲಶಾಲಿಯಾಗಿದ್ದ. ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ಅದರಿಂದ ಇನ್ನೊಂದು ರಕ್ತಬೀಜ ಹುಟ್ಟುತ್ತಿತ್ತು. ಇದರಿಂದ ದೇವತೆಗಳು ತುಂಬಾ ಭಯಪಟ್ಟರು. ದೇವತೆಗಳು ಪಾರ್ವತಿ ದೇವಿ ಅವರನ್ನು ಪ್ರಾರ್ಥಿಸಿದರು. ದೇವಿಯ ಕೋಪದಿಂದ ಅವರ ಭ್ರೂಮಧ್ಯದಿಂದ ಭಯಂಕರವಾದರೂ ಕರುಣಾಮಯಿಯಾದ ಕಾಳಿ ದೇವಿ ಪ್ರತ್ಯಕ್ಷರಾದರು. ಕಾಳಿ ದೇವಿಯ ರೂಪ ತುಂಬಾ ಅದ್ಭುತವಾಗಿತ್ತು. ಕಪ್ಪು ವರ್ಣ, ಉದ್ದವಾದ ನಾಲಿಗೆ, ಕತ್ತಿ ಕೈಯಲ್ಲಿ, ಕಂಠದಲ್ಲಿ ಮುಂಡಮಾಲೆ. ಅವರು ದುಷ್ಟರನ್ನು ಸಂಹರಿಸಲು ಬಂದಿದ್ದರು. ಕಾಳಿದೇವಿ ರಕ್ತಬೀಜನೊಂದಿಗೆ ಭಯಂಕರ ಯುದ್ಧ ಮಾಡಿದರು. ಅವನ ರಕ್ತ ನೆಲಕ್ಕೆ ಬೀಳದಂತೆ ದೇವಿ ತನ್ನ ನಾಲಿಗೆಯಿಂದ ಅದನ್ನು ಕುಡಿದುಬಿಟ್ಟರು. ಹೀಗಾಗಿ ರಕ್ತಬೀಜನ ಹೊಸ ರೂಪಗಳು ಹುಟ್ಟಲಿಲ್ಲ. ಕೊನೆಗೆ ಕಾಳಿದೇವಿ ಅವನನ್ನು ಸಂಹರಿಸಿದರು. ಆದರೆ ಯುದ್ಧದ ಕೋಪದಲ್ಲಿ ದೇವಿಯ ರೌದ್ರರೂಪ ಶಾಂತವಾಗಲಿಲ್ಲ. ದೇವತೆಗಳು ಮತ್ತೆ ಭಯಪಟ್ಟರು. ಆಗ ಶಿವದೇವರು ಕಾಳಿದೇವಿಯ ಮುಂದೆ ನೆಲದ ಮೇಲೆ ಮಲಗಿದರು. ಕಾಳಿದೇವಿ ಅಜಾಗರೂಕತೆಯಿಂದ ಶಿವನ ಮೇಲೆಯೇ ಕಾಲಿಟ್ಟರು. ತಕ್ಷಣವೇ ಅವರಿಗೆ ಅರಿವು ಬಂತು. ತಮ್ಮ ಪತಿಯಾದ ಶಿವನ ಮೇಲೆ ಕಾಲಿಟ್ಟಿದ್ದಕ್ಕೆ ಲಜ್ಜೆಯಿಂದ ಅವರು ನಾಲಿಗೆಯನ್ನು ಹೊರಹಾಕಿದರು. ಅದೇ ಕಾಳಿ ದೇವಿಯ ಪ್ರಸಿದ್ಧ ರೂಪವಾಗಿದೆ. ಆ ದಿನದಿಂದ ಕಾಳಿ ದೇವಿಯನ್ನು ದುಷ್ಟನಾಶಿನಿ, ಶಕ್ತಿಯ ರೂಪ ಮತ್ತು ಭಕ್ತರ ರಕ್ಷಕಿಯಾಗಿ ಪೂಜಿಸಲಾಗುತ್ತದೆ. ನೀತಿ: ಕೆಟ್ಟದ ಮೇಲೆ ಒಳ್ಳೆಯ ದಿನ ಜಯ ಯಾವಾಗಲೂ ಖಚಿತ.